ಸರ್ವೋಚ್ಚ ನಾಯಕ ಖಮೇನಿ ಹತ್ಯೆಯಾಗಿದೆ. ಖಮೇನಿಯ ಜೊತೆಗೆ ಇರಾನ್ಗೆ ಸಂಬಂಧಪಟ್ಟಂತಹ 7 ಅಧಿಕಾರಿಗಳ ಹತ್ಯೆಯಾಗಿದೆ. ಈ ಒಂದು ವಿಚಾರವನ್ನ ಇರಾನೇ ದೃಢಪಡಿಸಿದೆ. ಇರಾನ್ ಸರ್ಕಾರಿ ಮಾಧ್ಯಮಗಳಲ್ಲಿ ವರದಿಯಾಗಿರೋದು ಖಮೇನಿ ಹತ್ಯೆಯಾಗಿದೆ ಅಂತ ಇರಾನೇ ಅಫಿಷಿಯಲ್ ಈಗ ಅನೌನ್ಸ್ ಮಾಡಿದೆ. 40 ದಿನಗಳ ಕಾಲ ಶೋಕಾಚರಣೆಯನ್ನು ಘೋಷಣೆ ಮಾಡಿರೋದು ಇರಾನ್ ಸರ್ಕಾರದಿಂದ ಅಧಿಕೃತವಾಗಿ ಘೋಷಣೆ ಆಗಿದೆ. 40 ದಿನಗಳ ಕಾಲ ಶೋಕಾಚರಣೆ ಇರುತ್ತೆ. ಇರಾನ್ ಹಾಗೂ ಕೆಲ ವಿದೇಶಿ ಮಾಧ್ಯಮಗಳಲ್ಲಿ ಈ ವಿಚಾರ ವರದಿಯಾಗಿದೆ. ಬೆಳಗ್ಗೆ ಅಷ್ಟೇ ಡೊನಾಲ್ಡ್ ಟ್ರಂಪ್ ಅವರು ತಮ್ಮ ಸೋಷಿಯಲ್ ಮೀಡಿಯಾ ಖಾತೆ ಟ್ರುತ್ನಲ್ಲಿ ಏನಿದೆ ಈ ವಿಚಾರವನ್ನು ಅನೌನ್ಸ್ ಮಾಡಿದ್ರು. ಬಟ್ ಇರಾನ್ ಒಂದು ಕೆಲ ಗಂಟೆಗಳ ಹಿಂದೆಯಷ್ಟೇ ಈ ವಿಚಾರವನ್ನು ತಳ್ಳಿ ಹಾಕಿತ್ತು. ಖಮೇನಿ ಜೀವಂತವಾಗಿದ್ದಾರೆ, ಸೇಫೆಸ್ಟ್ ಪ್ಲೇಸಲ್ಲಿದ್ದಾರೆ ಅಂತ ಅನೌನ್ಸ್ ಮಾಡಿತ್ತು. ಬಟ್ ಈಗ ಇರಾನೇ ಈ ವಿಚಾರವನ್ನ ದೃಢಪಡಿಸಿದೆ. ನಮ್ಮ ಸರ್ವೋಚ್ಚ ನಾಯಕ ಅಯತೊಲ್ಲಾ ಖಮೇನಿಯ ಹತ್ಯೆಯಾಗಿದೆ ಅಂತ ಇರಾನ್ನ ಸರ್ಕಾರಿ ಮಾಧ್ಯಮ ಒಂದು ಏನಿದೆ ಈಗಾಗಲೇ ಅನೌನ್ಸ್ ಮಾಡಿರೋದು ನೋಡ್ತಾ ಹೋಗಬಹುದು. ಈಗ ಚೀನಾ ಎಂಟ್ರಿ ಕೊಟ್ಟಿದೆ. ವಿಶ್ವಸಂಸ್ಥೆಯ ಮುಂದೆ ಅದು ಬಂದು ಒಂದಷ್ಟು ವಾರ್ನಿಂಗ್ ಅನ್ನ ಕೊಟ್ಟಿದೆ. ಇದೇ ರೀತಿ ಯುದ್ಧ ಮುಂದುವರೆದ್ರೆ, ನಾಗರಿಕರನ್ನ ಟಾರ್ಗೆಟ್ ಮಾಡಿದ್ರೆ ನಾವು ಕೂಡ ಸುಮ್ಮನೆ ಕೂರೋದಿಲ್ಲ. ಹಾಗಾದ್ರೆ ಮಹಾಯುದ್ಧ ನಡೆದೇ ಹೋಗುತ್ತಾ ಅನ್ನುವಂಥ ಚರ್ಚೆ ಕೂಡ ಶುರುವಾಗಿದೆ. ಯಾಕಂದ್ರೆ ಈಗಾಗಲೇ ಇರಾನ್ನ ಸರ್ವೋಚ್ಚ ನಾಯಕ ಅಯತೊಲ್ಲಾ ಖಮೇನಿ ಟ್ರಂಪ್ ಮತ್ತು ಇಸ್ರೇಲ್ನ ಅಧ್ಯಕ್ಷ ಬೆಂಜಮಿನ್ ನೆತನ್ಯಾಹು ಟಾರ್ಗೆಟ್ ಆಗಿದ್ರು. ಯಾಕಂದ್ರೆ ಈತನನ್ನ ಮೊದಲಿಗೆ ನಾವು ಹೊಡೆದುರುಳಿಸಬೇಕು, ಈತ ಮಾಡಿದ್ದೇ ಎಲ್ಲ ರೂಲ್ಸ್ ಅನ್ನೋ ರೀತಿ ಆಗ್ತಿತ್ತು. ಡ್ರಗ್ಸ್ ವಿಚಾರಕ್ಕೂ ಸಂಬಂಧಪಟ್ಟಂತೆ ಅಮೆರಿಕಕ್ಕೆ ಇಲ್ಲಿಗಲಿ ಡ್ರಗ್ಸ್ ದಂಧೆಯಲ್ಲೂ ಕೂಡ ಈತ ಭಾಗಿಯಾಗ್ತಿದ್ದ, ಸಪೋರ್ಟ್ ಮಾಡ್ತಾ ಇದ್ದ. ಇರಾನ್ನಿಂದ ಡ್ರಗ್ಸ್ ಅಮೆರಿಕಕ್ಕೆ ಬರ್ತಿತ್ತು ಅಂತ ಹೇಳ್ಕೊಂಡು ಟ್ರಂಪ್ ಒಂದಷ್ಟು ಕಾರಣಗಳನ್ನು ಕೊಡ್ತಿದ್ರು. ಈ ಅಟ್ಯಾಕ್ಗೆ ನಾವು ಅಮೆರಿಕರನ್ನ ಉಳಿಸುವಂತ ನಿಟ್ಟಿನಲ್ಲಿ ನಾವು ಈ ದಾಳಿಯನ್ನ ಮಾಡ್ತಿದ್ದೀವಿ ಅಂತ ಟ್ರಂಪ್ ಹೇಳಿಕೆಯನ್ನ ಕೊಟ್ಟಿದ್ರು. ಸೊ ಇಲ್ಲೆಲ್ಲ ನೋಡ್ತಾ ಹೋಗೋದಾದ್ರೆ ಇವರ ಮೈನ್ ಟಾರ್ಗೆಟ್ ಏನಾಗಿತ್ತು, ಅಯತುಲ್ಲಾ ಖಮೇನಿ ಆಗಿತ್ತು. ಬಟ್ ಈಗ ಖಮೇನಿಯ ಹತ್ಯೆಯಾದ್ರೂ ಕೂಡ ದಾಳಿಯನ್ನ ಮುಂದುವರಿಸ್ತೀವಿ ಅಂತ ಅನೌನ್ಸ್ ಮಾಡಿದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ನ್ಯೂಸ್ ಎಡಿಟರ್ ಆಗಿರುವಂತಹ ಡಾಕ್ಟರ್ ರಮೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರಮೇಶ್, ಇರಾನ್ ಇಸ್ರೇಲ್ ಯುದ್ಧ ಇದೆಯಲ್ಲ ವಿಪರೀತ ಹಂತಕ್ಕೆ ಹೋಗಿ ನಿಂತಿದೆ. ಸದ್ಯಕ್ಕಿದು ಮಹಾಯುದ್ಧಕ್ಕೆ ನಾಂದಿ ಹಾಡ್ತಿದ್ಯಾ ಹೇಗೆ ಅಂತ, ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಇದೆ? ಧನುಶ್ರೀ ಏನೋ ಮುಂಜಾನೆ ಒಂದು 3-4 ಗಂಟೆ ಸುಮಾರಿಗೆ ಏನೋ ಟ್ವೀಟ್ ಮಾಡಿರ್ತಕ್ಕಂಥದ್ದು ಟ್ರಂಪ್ ಏನಂದ್ರೆ ಖಮೇನಿಯನ್ನು ನಾವು ಹೊಡೆದಾಕಿದ್ದೀವಿ ಜಾಯಿಂಟ್ ಆಪರೇಷನಲ್ಲಿ ಇಸ್ರೇಲ್ ಮತ್ತು ನಾವು ಅಂತ. ಅದು ಯಾವ ರೀತಿ ಆಯಿತು ಅನ್ನೋದಕ್ಕೆ ಒಂದು ಸ್ವಲ್ಪ ಏನೋ ಅಲ್ಲಿನ ಮಾಧ್ಯಮಗಳು ಇರಾನ್ ಮತ್ತು ಇತರ ವಿದೇಶಿ ಮಾಧ್ಯಮಗಳಲ್ಲಿ ವರದಿ ಆಗ್ತಾ ಇದೆ. ಸೊ ನಾವು ಜಾಯಿಂಟ್ ಆಪರೇಷನ್ಗೆ ಒಂದು ಸ್ಪೆಷಲ್ ಟೀಮ್ ಮಾಡಿದ್ರು ಟ್ರಂಪ್ ಮತ್ತು ನೆತನ್ಯಾಹು ಸೇರಿ. ಅಂದರೆ ಟೆಹರಾನ್ನಲ್ಲೇ ಎಲ್ಲೋ ಒಂದು ಅಡಗುತಾಣದಲ್ಲಿ ಈ ಖಮೇನಿ ಮತ್ತು ಅವರ ಫ್ಯಾಮಿಲಿ ಅಡಗಿತ್ತು ಅಂತಕ್ಕಂಥ ಮಾಹಿತಿ ಸಿಕ್ಕಿದೆ. ಅದನ್ನು ಆಪರೇಷನ್ನ ವಿಡಿಯೋನ ಮೋಸ್ಟ್ಲಿ ಟ್ರಂಪ್ ಅವರ ಟ್ರೂತಲ್ಲಿ ಏನೋ ಪೋಸ್ಟ್ ಮಾಡಬಹುದು. ಅಂದರೆ ಫಸ್ಟು ಒಂದು ಸ್ಪೆಷಲ್ ಟೀಮ್ನ ಅರೇಂಜ್ ಮಾಡಿದ್ರು. ಆ ಟೀಮು ಅಡಗುತಾಣಕ್ಕೆ ನುಗ್ಗಿ ಖಮೇನಿಯವರ ಮಗಳು, ಅವರ ಸೊಸೆ ಮತ್ತು ಒಂದು ಚಿಕ್ಕ ಮಗು ಮತ್ತು ಅಳಿಯ ಇಷ್ಟು ಜನನ ಹತ್ಯೆ ಅಂದರೆ ಹೊಡೆದಾಕಿದೀವಿ ಅಂತಕ್ಕಂಥದ್ದು ಮಾಹಿತಿಗಳು ಬರ್ತಾ ಇದೆ. ಆದರೆ ಟ್ರಂಪ್ ಅವ್ರ ಪೋಸ್ಟಲ್ಲಿ ಖಮೇನಿ ಒಬ್ಬರ ಹತ್ಯೆ ಬಗ್ಗೆ ಹೇಳಿದರೆ, ಅದಾದ ನಂತರ ಸುಮಾರು 7 ಜನ ಅವರ ಏನೋ ಮಿಲಿಟ್ರಿ ಇರ್ತಕ್ಕಂಥ ಪ್ರಮುಖ ಮುಖ್ಯಸ್ಥರು ಯಾರ್ಯಾರಿದ್ರು ಅವರು 7 ಜನರನ್ನ ಹೊಡೆದಾಕಿದ್ರೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ಅಂದರೆ ಬೆಳಗ್ಗೆಯಿಂದ ಇರಾನ್ ಕನ್ಫರ್ಮ್ ಮಾಡಿರಲಿಲ್ಲ ಖಮೇನಿ ಹತ್ಯೆ ಆಗಿಲ್ಲ, ಅಮೆರಿಕ ಮತ್ತು ಏನೋ ಇಸ್ರೇಲ್ ಸುಳ್ಳು ಹೇಳ್ತಾ ಇದ್ದಾವೆ, ಮಾಧ್ಯಮಗಳಲ್ಲಿ ಬರ್ತಕ್ಕಂಥ ಸುದ್ದಿ ಸುಳ್ಳು ಅಂತ ಹೇಳ್ತಾ ಇದ್ರು. ಆದರೆ ಕೆಲವೇ ಕ್ಷಣಗಳ ಹಿಂದಷ್ಟೇ ಇರಾನ್ ಸ್ವತಃ ಒಪ್ಪಿಕೊಂಡಿದೆ. ಅಲ್ಲಿನ ಸರ್ಕಾರಿ ಮಾಧ್ಯಮಗಳಲ್ಲಿ ಬರ್ತಾ ಇದೆ ಹೌದು ಖಮೇನಿ ಅವರ ಹತ್ಯೆ ಆಗಿದೆ ಅಂತಕ್ಕಂಥದ್ದು ದೃಢಪಟ್ಟಿದೆ. ಇರಾನ್ ಸರ್ಕಾರಿ ಮಾಧ್ಯಮಗಳಲ್ಲಿ ವರದಿಯಾಗಿರೋದ್ರಿಂದ ಅದು ಕನ್ಫರ್ಮ್ ಆಗಿದೆ. ಅಂದರೆ ಇರಾನ್ ಒಪ್ಕೊಂಡಿದೆ ಹೌದು ಖಮೇನಿ ಅವರ ಹತ್ಯೆ ಆಗಿದೆ ಅಂತ. ಹೀಗಾಗಿ ಅಲ್ಲಿನ ಸರ್ಕಾರ ಸುಮಾರು 40 ದಿನಗಳ ಕಾಲ ಶೋಕಾಚರಣೆಯನ್ನು ಘೋಷಣೆ ಮಾಡಿದೆ. ಅಂದರೆ ಯಾವುದೇ ಸರ್ಕಾರಿ ಕಾರ್ಯಕ್ರಮಗಳನ್ನ ಮಾಡಂಗಿಲ್ಲ, ಶೋಕಾಚರಣೆ ಮಾಡೋಣ ಅಂತ ಹೇಳ್ತಾರೆ. ಮತ್ತು ನೀವಾಗಲೇ ಕೇಳ್ತಾ ಇದ್ರಿ ಇದು ಮೂರನೇ ಯುದ್ಧಕ್ಕೆ ಮುನ್ನೋಡಿ ಬರೆಯುತ್ತಾ ಅಂತ. ಖಂಡಿತ ಬೆಳಗ್ಗೆ ಚೀನಾ ರಿಯಾಕ್ಷನ್ ನೋಡಿದ್ರೆ ಹಾಗೆ ಅನಿಸ್ತಾ ಇದೆ. ಅಂದರೆ ಇಸ್ರೇಲು ಮತ್ತು ಅಮೆರಿಕಕ್ಕೆ ಒಂದು ಎಚ್ಚರಿಕೆ ಕೊಟ್ಟಿದೆ. ಏನಂದರೆ ನೀವು ರೆಡ್ ಲೈನನ್ನು ಕ್ರಾಸ್ ಮಾಡ್ತಾ ಇದ್ದೀರಾ, ನಿಮ್ಮ ಇತಿಮಿತಿಗಳನ್ನ ಮೀರಿ ಮಾನವ ಹಕ್ಕುಗಳನ್ನ ಉಲ್ಲಂಘನೆ ಮಾಡ್ತೀರಾ, ಇನ್ನೊಂದು ದೇಶಕ್ಕೆ ನುಗ್ಗಿ ಈ ರೀತಿ ಮಾರಣ ಹೋಮ ಮಾಡ್ತಾ ಇದ್ದೀರಾ, ನಾವು ಸುಮ್ಮನಿರಲ್ಲ ಅಂತ ಅದು ವಿಶ್ವಸಂಸ್ಥೆಯ ಕದ ತಟ್ಟಿದೆ. ಅಲ್ಲಿ ಏನು ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ, ಈ ರೀತಿ ಏಕಾಏಕಿ ನುಗ್ಗಿ 100 ಜನರನ್ನ ಹತ್ಯೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ, ಇವ್ರಿಗೆ ಯಾರು ಅಧಿಕಾರ ಕೊಟ್ಟಿದ್ದು ಅಂತಕ್ಕಂಥದ್ದು ಚೀನಾ ಪ್ರಶ್ನೆ ಎತ್ತಿರ್ತಕ್ಕಂಥದ್ದು. ಈ ಚೀನಾದ ಈ ಪ್ರಶ್ನೆಗೆ ಏನು ರಷ್ಯಾ ಧ್ವನಿಗೂಡಿಸುವಂಥ ಎಲ್ಲ ಸಾಧ್ಯತೆಗಳಿದೆ. ಇದುವರೆಗೂ ಯಾವುದೇ ಅಧಿಕೃತವಾಗಿ ಯಾವುದೇ ರಷ್ಯಾದಿಂದ ರಿಯಾಕ್ಷನ್ ಬಂದಿಲ್ಲ. ಅಂದರೆ ಅಮೆರಿಕ ಈ ರೀತಿ ನಾನೇ ಯುದ್ಧವನ್ನು ನಿಲ್ಲಿಸ್ತೀನಿ ಅಂತ ಟ್ರಂಪ್ ಹೇಳ್ತಾ ಇದ್ರು. ಸಾಕಷ್ಟು ಕಡೆ ಈಗ ಪಾಕಿಸ್ತಾನ ಮತ್ತು ಭಾರತದ ಯುದ್ಧವನ್ನು ನಾನೇ ನಿಲ್ಲಿಸ್ತೇನೆ, ನಾನು ಒಂದು ರೀತಿ ಶಾಂತಿ ದೂತ, ನನಗೆ ನೋಬೆಲ್ ಪ್ರಶಸ್ತಿ ಕೊಡಬೇಕು ಅಂತ ಸುಮಾರು ಸಲ ಟ್ರಂಪ್ ಹೇಳಿದರು. ಆದರೆ ಎಲ್ಲೋ ಒಂದು ರೀತಿ ಇದು ಇಸ್ರೇಲ್ ಕೇಳಿದಾದ ತಕ್ಷಣ ಅಥವಾ ತಾನೇ ಜೊತೆಗೂಡಿ ಈ ರೀತಿ ಆಪರೇಷನ್ ಮಾಡಿರ್ತಕ್ಕಂಥದ್ದು ಮತ್ತು ಇರಾನ್ ಮೇಲೆ
ದಾಳಿ ಮಾಡತಕ್ಕಂಥದ್ದು ಏನೋ ಚೀನಾ ಮತ್ತು ರಷ್ಯಾದ ಒಂದು ರೀತಿ ಕೆಂಗಣ್ಣಿಗೆ ಗುರಿಯಾಗಿದೆ. ಹಾಗಾಗಿ ಇದಕ್ಕೆ ಕೆಲವು ಮುಂದಿನ ದಿನಗಳಲ್ಲಿ ಅಥವಾ ಇವತ್ತು ಯಾವ ರೀತಿ ರಷ್ಯಾ ಇದಕ್ಕೆ ರಿಯಾಕ್ಟ್ ಮಾಡುತ್ತೆ ಮತ್ತು ಅಮೆರಿಕದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತಕ್ಕಂಥದ್ದು ಪ್ರಮುಖ ಅಂಶ ಆಗುತ್ತೆ ಇದರಲ್ಲಿ. ಮತ್ತು ಈಗ ಏನು ಖಮೇನಿ ಹತ್ಯೆ ಆಗಿರೋದ್ರಿಂದ ಸಾಕಷ್ಟು ಏನೋ ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಸಿಲುಕಿರ್ತಕ್ಕಂಥ ಬಹ್ರೇನ್ ಇರ್ಬೋದು, ದುಬೈ ಇರ್ಬೋದು, ಕತಾರ್ ಇರ್ಬೋದು, ಈ ರೀತಿ ದೇಶಗಳಲ್ಲಿ ಕನ್ನಡಿಗರು ಏನು ಸಿಲುಕಿದ್ರು ಅವ್ರಿಗೆ ಒಂದು ರೀತಿಯ ರಿಲ್ಯಾಕ್ಸೇಷನ್ ಸಿಕ್ಕಂಗಾಗಿದೆ. ಸುಮಾರು ಜನ ಏರ್ಪೋರ್ಟ್ಗಳಲ್ಲಿ ಸ್ಟ್ರಕ್ ಆಗಿದ್ರು, ವಿಮಾನಗಳು ಕ್ಯಾನ್ಸಲ್ ಆಗಿತ್ತು. ಯಾಕೆಂದರೆ ಅಂದರೆ ವಿಮಾನಗಳು ಓಡಾಡೋದಕ್ಕೆ ಕೂಡ ಕಷ್ಟ ಆಗಿ ಎಲ್ಲಿ ದಾಳಿ ಆಗುತ್ತೋ ಮಿಸೈಲ್ಗಳನ್ನ ಇಸ್ರೇಲ್ ಅಥವಾ ಇರಾನ್ ಎರಡೂ ಕಡೆಯಿಂದ ಪರಸ್ಪರ ಏನೋ ದಾಳಿ ಆಗ್ತಿರೋ ಕಾರಣಕ್ಕೆ ವಿಮಾನಗಳ ಸಂಚಾರವನ್ನು ರದ್ದು ಮಾಡಿದ್ರು. ಇಲ್ಲಿ ಬೆಂಗಳೂರಿಂದ ಕೂಡ ಏನೋ ಇರಾನ್ ಮತ್ತು ಇಸ್ರೇಲ್ ಕಡೆ ಹೊರಟಿರ್ತಂಥ ಏನೋ ವಿಮಾನಗಳನ್ನ ಒಂದು 20-25 ವಿಮಾನಗಳನ್ನೇನೋ ರದ್ದು ಮಾಡಿದ್ರು. ಹಾಗಾಗಿ ಸ್ಟ್ರಕ್ ಆಗಿದ್ರು, ಅಂದರೆ ಅಲ್ಲಿರೋರು ಈ ಕಡೆಗೆ ಬರಲಾರ್ದೆ ಸ್ಟ್ರಕ್ ಆಗಿದ್ರು. ಸೊ JDSನ ಭೋಜೇಗೌಡ ಕೂಡ ಸ್ಟ್ರಕ್ ಆಗಿದ್ರು. ಈ ಮಾಧ್ಯಮಗಳಲ್ಲಿ ಸುದ್ದಿ ಬರ್ತಾ ಇತ್ತು. ಈಗ ಒಂದಿಷ್ಟು ರಿಲ್ಯಾಕ್ಸೇಷನ್ ಆಗಿರಬಹುದು. ಯಾಕೆಂದರೆ ಖಮೇನಿ ಹತ್ಯೆ ಆಗಿದೆ, ಏನೋ ಯುದ್ಧದ ವಾತಾವರಣ ತಣ್ಣಗಾಗುತ್ತಾ ಅಂತ ಚರ್ಚೆ ಆಗ್ತಿತ್ತು. ಆ ನಿಟ್ಟಿನಲ್ಲಿ ಏನೋ ಚೀನಾದ ಸಡನ್ನಾಗಿ ಏನೋ ರಿಯಾಕ್ಷನ್ ಕೊಟ್ಟಿದೆ, ಇದು ಒಳ್ಳೇದಲ್ಲ ಇದು ಅಂತಕ್ಕಂಥದ್ದು. ಅಂದರೆ ಈಗ ಏನಾದ್ರು ಒಂದು ವೇಳೆ ಇರಾನ್ ಬೆನ್ನಿಗೆ ಚೀನಾ ಮತ್ತು ರಷ್ಯಾ ಆ ದೇಶಗಳೇನಾದ್ರು ನಿಂತರೆ ಒಂದಿಷ್ಟು ಯುದ್ಧದ ವಾತಾವರಣ ಇನ್ನೊಂದಿಷ್ಟು ಜೋರಾಗಂತ ಸಾಧ್ಯತೆ ಇದೆ. ಇದು ಮುಂದಿನ ದಿನಗಳಲ್ಲಿ ಯಾವ ರೀತಿ ಆಗುತ್ತೆ ಅಂತಕ್ಕಂಥದ್ದು ನೋಡ್ಬೇಕಾಗತ್ತೆ ಧನುಶ್ರೀ. ರಮೇಶ್ ಕುಮಾರ್, ಗಮನಿಸ್ತಾ ಹೋಗ್ಬೋದು, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾಗೇನೆ ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹುಗೆ ಟಾರ್ಗೆಟ್ ಇದ್ದಿದ್ದು ಒಂದೇ, ಅದು ಈ ಖಮೇನಿಯನ್ನ ಉಡಸ್ ಮಾಡಬೇಕು, ಹತ್ಯೆ ಮಾಡಬೇಕು ಅನ್ನುವಂಥದ್ದು ಮೇನ್ ಟಾರ್ಗೆಟ್ ಆಗಿತ್ತು. ಬಟ್ ಈಗ ಹತ್ಯೆ ಆಗಿದೆ, ಬಟ್ ದಾಳಿಯನ್ನು ನಿಲ್ಲಿಸುವಂತ ಲಕ್ಷಣಗಳೇನಾದ್ರೂ ಕಾಣಿಸ್ತಿದ್ಯಾ, ಅಥವಾ ಇಸ್ರೇಲ್ ಇರಾನ್ನ ಓವರ್ ಆಗಿ ಟೇಕ್ ಓವರ್ ಮಾಡೋ ತನಕ ಈ ದಾಳಿ ಮುಂದುವರಿಬಹುದಾ, ಹೇಗೆ? ಧನುಶ್ರೀ, ಏನು ಖಮೇನಿ ಟೀಮ್ನಲ್ಲಿ IGRSನಲ್ಲಿ ಸುಮಾರು 1.5 ಲಕ್ಷದಿಂದ 2 ಲಕ್ಷ ಯೋಧರು ಇರ್ತಕ್ಕಂಥದ್ದು. ಈಗ ಒಂದು 200-300 ಜನ ಯೋಧರನ್ನ ಹೊಡೆದಾಕಿದ್ರಂತಕ್ಕಂಥ ಸುದ್ದಿ ಬರ್ತಾ ಇದೆ ಜಾಯಿಂಟ್ ಆಪರೇಷನ್ನಲ್ಲಿ. ಹಾಗಾಗಿ ಯಾವುದೇ ಒಂದು ನಾಯಕನನ್ನು ಹತ್ಯೆ ಮಾಡಿದಾಗ ಅಲ್ಲಿನ ಯೋಧರು ಒಂದು ರೀತಿ ಏನಂದರೆ ಅವರು ಏನೋ ಹಿಂದೆ ಬೀಳುವಂಥ ಸಾಧ್ಯತೆ ಇರುತ್ತೆ. ಅಂದರೆ ನಮ್ಮ ನಾಯಕನನ್ನೇ ಹತ್ಯೆ ಮಾಡಲಾಯಿತು, ನಾವಿನ್ನೇನು ಮಾಡೋದು ಅಂತಕ್ಕಂಥ ಒಂದು ರೀತಿ ಹಿಂಸೆ ಆಗ್ಬೋದು ಅವರಿಗೆ. ಅಂದರೆ ಯುದ್ಧವನ್ನು ಮುಂದುವರಿಸೋದಕ್ಕೆ ಕಷ್ಟ ಆಗ್ಬೋದು ಒಂದು ಥರದಲ್ಲಿ. ಇನ್ನೊಂದು ಥರದಲ್ಲಿ ಒಂದು ನಾಯಕನನ್ನು ಕಳ್ಕೊಂಡ್ವಿ ನಾವು, ನಮ್ಮ ಜೀವ ಇರೋ ತನಕ ಹೋರಾಡೋಣ ಅಂತಕ್ಕಂಥ ಒಂದು ನಿರ್ಧಾರಕ್ಕೂ ಬರ್ಬೋದು. ಅದು ಸದ್ಯದಲ್ಲಿ ಗೊತ್ತಾಗ್ತಿಲ್ಲ. ಅಂದರೆ ಆ ಕಡೆಯಿಂದ ಇರಾನ್ ಕಡೆಯಿಂದನೂ ಏರ್ ಸ್ಟ್ರೈಕ್ ಆಗ್ತಾ ಇದೆ, ಈ ಕಡೆಯಿಂದನೂ ಇಸ್ರೇಲ್ ಕಡೆಯಿಂದನೂ ಜಾಯಿಂಟ್ ಆಪರೇಷನ್ ಏರ್ ಸ್ಟ್ರೈಕ್ ಆಗ್ತಾ ಇದೆ. ಅಂದರೆ ಕಂಟಿನ್ಯೂಸ್ ಆಗಿ ವಿಡಿಯೋಸ್ಗಳು ಹೊರ ಬರ್ತಾ ಇದೆ. ಅಂದರೆ ಯುದ್ಧದ ವಾತಾವರಣ ಏನೋ ಖಮೇನಿ ಹತ್ಯೆ ಆದ್ಮೇಲೆ ನಿಂತಂಗೆ ಕಾಣಿಸ್ತಿಲ್ಲ. ಅಂದರೆ ಸಾಕಷ್ಟು ವಿಡಿಯೋಗಳು ಬರ್ತಾ ಇದೆ, ಏನು ಸಾಕಷ್ಟು ನಗರಗಳ ಮೇಲೆ, ಅಂಬಾಸಿಡರ್ ಕಚೇರಿಗಳ ಮೇಲೆ, ಸರ್ಕಾರಿ ಕಚೇರಿಗಳ ಮೇಲೆ, ಮತ್ತು ಯಾವುದಾದ್ರು ಮಿಲಿಟರಿ ಪಾಯಿಂಟ್ಗಳಿತ್ತು. ಸೊ ಅಲ್ಲಿ ದಾಳಿ ಪರಸ್ಪರ ಕಂಟಿನ್ಯೂ ಆಗಿದೆ. ಅಂದರೆ ಕಂಟಿನ್ಯೂ ಆಗಿರೋದ್ರಿಂದ ಯುದ್ಧ ವಾತಾವರಣ ಸದ್ಯಕ್ಕೆ ಶಾಂತವಾದ ರೀತಿಯಲ್ಲೇ ಕಾಣಿಸ್ತಾ ಇಲ್ಲ. ಆ ರೀತಿ ಏನಾದರೂ ಏನೋ ಖಮೇನಿ ಹತ್ಯೆ ಬಳಿಕ ಇರಾನ್ ಏನಾದರೂ ಸೈಲೆಂಟ್ ಆಗಿದ್ರೆ ಟ್ರಂಪ್ ಇಷ್ಟ ತನಕ ಸುಮ್ಮನಿರ್ತಿರ್ಲಿಲ್ಲ. ಅಟ್ಲೀಸ್ಟ್ ಒಂದು ಪೋಸ್ಟ್ ಮಾಡೋರು, ಏನೋ ನಾವೇ ಯುದ್ಧ ಗೆದ್ದಿದ್ದೇವೆ, ಅಲ್ಲಿ ಒಂದು ವಾತಾವರಣ ಒಂದು ರೀತಿ ಕೂಲ್ ಆಗ್ತಾ ಇದೆ ಅಂತಕ್ಕಂಥ ಏನಾದರೂ ಒಂದು ರಿಯಾಕ್ಷನ್ ಬರ್ತಾ ಇತ್ತು ಟ್ರಂಪ್ ಕಡೆಯಿಂದ ಅಥವಾ ಇಸ್ರೇಲ್ ಕಡೆಯಿಂದ. ಆ ರೀತಿ ಯಾವುದೇ ರಿಯಾಕ್ಷನ್ಗಳು ಬಂದಿಲ್ಲ. ಹಾಗಾಗಿ ಯುದ್ಧ ಒಂದು ರೀತಿಯಲ್ಲಿ ಕಂಟಿನ್ಯೂ ಆಗಿದೆ. ಒಂದು ರೀತಿಯಲ್ಲಿ ಅನ್ನೋದಕ್ಕಿಂತ ನಿನ್ನೆ ಮಧ್ಯಾಹ್ನ ಏನಿತ್ತು ಅದಕ್ಕಿಂತ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಯುದ್ಧ ಆಗ್ತಾ ಇದೆ. ಅದಂತೂ ಸತ್ಯ. ಅದು ದೃಶ್ಯಗಳಲ್ಲಿ ಗಮನಿಸಬಹುದು. ಯಾಕೆಂದರೆ ಸಾಕಷ್ಟು ಮಾಧ್ಯಮಗಳು ಕೂಡ ವರದಿ ಮಾಡ್ತಾ ಇದೆ, ಖಮೇನಿ ಹತ್ಯೆ ಬಳಕೆನೋ ವಾರ್ ನಿಂತಿಲ್ಲ, ಇದು ಕಂಟಿನ್ಯೂಸ್ ಅಟ್ಯಾಕ್ ಆಗ್ತಿದೆ ಪರಸ್ಪರ. ಹಾಗಾಗಿ ಡ್ರೋನ್ ಅಟ್ಯಾಕ್ ಮಾಡ್ತಕ್ಕಂಥದ್ದು, ಮಿಸೈಲ್ಸ್ ಅಟ್ಯಾಕ್ ಮಾಡ್ತಕ್ಕಂಥದ್ದು, ಮತ್ತು ಏನೋ ಈ ನೌಕಾನೆಲೆಯಲ್ಲಿ ಏನೋ ಒಂದಿಷ್ಟು ಅಮೇರಿಕ ತನ್ನ ಯೋಧರನ್ನ ನಿಯೋಜನೆ ಮಾಡ್ಕೊಂಡಿತ್ತು. ಸೊ ಅಲ್ಲೂ ಕೂಡ ಮಧ್ಯಪ್ರಾಚ್ಯ ರಾಷ್ಟ್ರಗಳ ಗಡಿ ಭಾಗಗಳಲ್ಲಿ ಸಾಕಷ್ಟು ದಾಳಿ ಆಗ್ತಾ ಇದೆ ಧನುಶ್ರೀ. ರಮೇಶ್ ಕುಮಾರ್, ಗಮನಿಸ್ತಾ ಹೋಗ್ಬೋದು, ನಾವೀಗಾಗಲೇ ಈ ಒಂದು ಇರಾನ್ ಏನಿದೆ ಖನಿಜ ತೈಲ ಸಂಪತ್ತಿನಲ್ಲಿ ಅತ್ಯಂತ ಹೆಚ್ಚಿನ ಒಂದು ತೈಲವನ್ನು ರಫ್ತು ಮಾಡುವಂಥದ್ದಿರಬಹುದು, ಅದ್ರ ಜೊತೆಗೆ ವ್ಯವಹಾರದಲ್ಲಿ 3ನೇ ಸ್ಥಾನದಲ್ಲಿದೆ. ಸೊ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಹೋಗ್ತಾರೆ, ಈಗಾಗಲೇ ನಾವು ಹೇಳ್ತಿದ್ವಿ ಭಾರತ ಮತ್ತು ಪಾಕಿಸ್ತಾನ ಯುದ್ಧ ನಿಲ್ಲಿಸ್ತೀವಿ, ಇನ್ನೊಂದು ಯುದ್ಧ ನಿಲ್ಲಿಸ್ತೀವಿ ಅಂತ. ಬಟ್ ಇಲ್ಲಿ ಯುದ್ಧ ಸಾರ್ಕೊಂಡು ಹೋಗಿದ್ದಾರೆ. ಮೇಲ್ನೋಟಕ್ಕೆ ಒಂದಷ್ಟು ಮಾತುಗಳು ಕೇಳಿ ಬರ್ತಿದೆ. ಏನಪ್ಪಾ ಅಂತಂದ್ರೆ ಟ್ರಂಪ್ ಎಲ್ಲಿ ಬೆನಿಫಿಟ್ ಇರುತ್ತೆ ಅಲ್ಲಿಗೆ ಹೋಗಿ, ಎಲ್ಲಿ ಪ್ರಾಫಿಟ್ ಸಿಗುತ್ತೆ, ಬಿಸ್ನೆಸ್ ಮೈಂಡ್ ಸೆಟ್ ಅಲ್ಲಿ ಇವರು ಈ ರೀತಿ ಯುದ್ಧ ಮಾಡ್ತಿದ್ದಾರೆ ಅನ್ನುವಂತಹ ಮಾತುಗಳು. ಅದು ಹೌದಾ ಧನುಶ್ರೀ? ನಾವು ಒಂದು ಗಮನಿಸ್ಬೋದು, ಮನುಷ್ಯನಿಗೆ ಈ ಭೂ ದಾಹ ಅನ್ನೋದು ಎಲ್ಲ ಕಡೆ ಇರುತ್ತೆ. ಅಂದರೆ ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಬೇಕು, ತಾನು ಹೆಸರು ಮಾಡಬೇಕು ಅಂತದ್ದು. ಅದು ನಾವು ಹಿಂದಿನ ಕಾಲದಿಂದಲೇ ನೋಡ್ಕೊಂತ ಬಂದಿದ್ವಿ. ಒಂದು ರಾಜ್ಯ ಇನ್ನೊಂದು ರಾಜ್ಯ ಮೇಲೆ ದಾಳಿ ಮಾಡ್ತಕ್ಕಂಥದ್ದು, ಆ ಭೂ ಪ್ರದೇಶವನ್ನು ಅತಿಕ್ರಮಣ ಮಾಡ್ತಕ್ಕಂಥದ್ದು, ಅಲ್ಲಿ ತನ್ನ ಸಾಮ್ರಾಜ್ಯವನ್ನು ಆಧಿಪತ್ಯವನ್ನು ಸ್ಥಾಪಿಸ್ತಕ್ಕಂಥದ್ದು. ಅದು ಇದು ಪ್ರತಿ ದೇಶದಲ್ಲಿ ಇರ್ತಕ್ಕಂಥದ್ದೇ. ಬಲಾಢ್ಯ ರಾಷ್ಟ್ರಗಳು ಯಾವುದಿದೆ, ಎಲ್ಲೆಲ್ಲಿ ವೀಕ್ನೆಸ್ ಇದೆ, ಆ ಥರದ ದೇಶಗಳನ್ನ ಹುಡ್ಕೋಂಥದ್ದು. ಅವ್ರಿಗೆ ಯಾರ್ಯಾರು ಸಪೋರ್ಟ್ ಇಲ್ಲ, ನಾವೇ ಆ ದೇಶವನ್ನು ಆಧಿಪತ್ಯಕ್ಕೆ ತಗೋಬಹುದು, ನಮ್ಮ ಕಂಟ್ರೋಲ್ ತಗೋಬಹುದು, ಅಲ್ಲಿ ತನ್ನ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡೋದು, ತಾವೊಂದಿಷ್ಟು ಎಕನಾಮಿಕಲಿ ಸ್ಟ್ರಾಂಗ್ ಆಗ್ಬೋದು ಅಂತಕ್ಕಂಥದ್ದು ಪ್ರತಿ ಬಲಾಢ್ಯ ರಾಷ್ಟ್ರಗಳು ಹುಡ್ಕೋವಂಥದ್ದು ಸಾಮಾನ್ಯ. ಇದಕ್ಕೆ ಅಮೆರಿಕ ಅಥವಾ ಅಮೆರಿಕ ಕೂಡ ವರ್ತಲ್ಲ.
ಈಗ ನಾವು ಮಧ್ಯಪ್ರಾಚ್ಯ ರಾಷ್ಟ್ರಗಳನ್ನ ಗಮನಿಸ್ತಾ ಇದ್ರೆ ಇರಾನ್ ಮತ್ತೆ ಇಸ್ರೇಲ್ ಏನೋ ಅತ್ಯಧಿಕ ಅಲ್ಲಿ ತೈಲ ಸಂಪನ್ಮೂಲ ಇದೆ, ಪೆಟ್ರೋಲಿಯಂ ಇದೆ. ಏನೋ ವಿಶ್ವದ ಸುಮಾರು ಒಂದು 18ರಿಂದ 20% ತೈಲ ಸಂಪನ್ಮೂಲ ಇರಾನ್ ಮತ್ತೆ ಈ ಮಧ್ಯಪ್ರಾಚ್ಯ ರಾಷ್ಟ್ರಗಳಿಂದ ಸಪ್ಲೈ ಆಗತಕ್ಕಂಥದ್ದು. ಹಾಗಾಗಿ ಬಹುತೇಕ ರಾಷ್ಟ್ರಗಳು ತೈಲ ಸಂಪನ್ಮೂಲವನ್ನು ಖರೀದಿಸಿದ್ದು ಅಲ್ಲಿಂದನೇ, ಅಂದ್ರೆ ಸಾಕಷ್ಟು ಆದಾಯ ಇತ್ತು. ಮತ್ತೆ ಚಿನ್ನಾಭರಣ ಕೂಡ ಏನು ನಾವು ಮಧ್ಯಪ್ರಾಚ್ಯ ರಾಷ್ಟ್ರಗಳಿದೆ, ಫಾರ್ ಎಕ್ಸಾಂಪಲ್ ದುಬೈ ಇರ್ಬೋದು, ದುಬೈ ಮತ್ತೆ ಬಹ್ರೈನ್ನಿಂದ ಸಾಕಷ್ಟು ಚಿನ್ನ ಭಾರತಕ್ಕೆ ಬರುತ್ತೆ. ಮತ್ತೆ ಬೇರೆ ದೇಶಗಳು ಕೂಡ ಸಾಕಷ್ಟು ಚಿನ್ನ ಹೋಗುತ್ತೆ. ಅಂದ್ರೆ ಸಾಕಷ್ಟು ಸಂಪತ್ತಿದೆ ತೈಲ ಸಂಪನ್ಮೂಲ. ಅಂದ್ರೆ ಪ್ರಪಂಚದಲ್ಲಿ ಮುಂದೆ ಏನಾದರೂ ನಡಿಬೇಕಂತಕ್ಕಂಥದ್ದು ಕಂಟ್ರೋಲ್ ಬಂದರೆ ಒಂದು ಬಹುಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಪೆಟ್ರೋಲಿಯಂ. ಈ ಪೆಟ್ರೋಲಿಯಂ ಉತ್ಪನ್ನಗಳ ಮೇಲೆ ಕಣ್ಣಾಕಿರೋ ಕಾರಣಕ್ಕೇ ಅಮೇರಿಕಾ ಈ ರೀತಿ ಏನೋ ಇಸ್ರೇಲ್ಗೆ ಸಪೋರ್ಟ್ ನೀಡಿ ಈ ಇರಾನನ್ನು ತನ್ನ ಕಂಟ್ರೋಲ್ ತೆಗೆದುಕೊಳ್ಳೋಕ್ಕೆ ಮುಂದಾಗಿದೆ ಅಂತಕ್ಕಂಥ ಚರ್ಚೆಗಳು ನಡೀತಿದೆ. ಕೆಲ ದಿನಗಳ ಹಿಂದೆ ಕೂಡ ನಾವು ಗಮನಿಸ್ಬೋದು, ಅಮೇರಿಕಾ ಏನೋ ಕೆಲವು ಕಡೆ ದಾಳಿ ಮಾಡುವಂಥ ಪ್ರಯತ್ನ ಮಾಡ್ತು, ಅದಕ್ಕೆ ರಷ್ಯಾ ಸಪೋರ್ಟ್ ಮಾಡ್ತು. ರಷ್ಯಾದ ಹಡಗಳನ್ನ ಲಾಕ್ ಮಾಡಿದಾಗ ಏನೋ ಅಮೇರಿಕಾ ರಷ್ಯಾದ ಹಡಗುಗಳನ್ನ ಲಾಕ್ ಮಾಡಿದಾಗ ಅದಕ್ಕೆ ಪುಟಿನ್ ಒಂದಿಷ್ಟು ರಿಯಾಕ್ಷನ್ ಕೊಟ್ಟರು. ಅಂದರೆ ಇದು ಸಾಮ್ರಾಜ್ಯಶಾಹಿ, ಅಂದರೆ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡ್ತಕ್ಕಂತಹ ಮನೋಸ್ಥಿತಿ ಟ್ರಂಪ್ ಅಂತಲ್ಲ, ಹಿಂದೆ ಇದ್ದಕ್ಕಂಥ ಸಾಕಷ್ಟು ಅಧ್ಯಕ್ಷರನ್ನ ಗಮನಿಸಿದ್ರೆ ಬಲಿಷ್ಠ ರಾಷ್ಟ್ರಗಳೇ ಇದೊಂದು ಏನೋ ಕೈಯಾಲಿ ಥರ ಆಗಿರುತ್ತೆ. ಅಂದರೆ ತನ್ನ ಸಾಮ್ರಾಜ್ಯನ ಉತ್ತರಿಸಬೇಕು, ತಾನು ಕಂಟ್ರೋಲ್ ಇಟ್ಕೋಬೇಕು, ಅಂದರೆ ವಿಶ್ವ ಮಟ್ಟದಲ್ಲಿ ನಾನು ಒಬ್ಬ ಜಾಗತಿಕ ನಾಯಕನಾಗಿ ಗುರುತಿಸ್ಕೊಳ್ಬೇಕು, ಎಲ್ಲ ದೇಶಗಳ ಜೊತೆ ನಾನು ಒಂದು ರೀತಿ ಲೀಡರ್ ಥರ ಬದುಕಬೇಕು ಅಂತಕ್ಕಂಥದ್ದು. ಇದು ಟ್ರಂಪ್ಗೆ ಅತಿ ಆಸೆ ಇದೆ ಅಂತಕ್ಕಂಥದ್ದು ಕೆಲವು ಗೊತ್ತಾಗ್ತಿದೆ ಇದರಲ್ಲಿ. ಅಂದರೆ ಏಕಾಏಕಿ ದಾಳಿ ಮಾಡ್ತಕ್ಕಂಥದ್ದು, ಕಂಟ್ರೋಲ್ ತಗೊಳ್ಳೋ ಅಂಥದ್ದು. ಆದರೆ ಈ ವಿಚಾರದಲ್ಲಿ ಬೇರೆ ಬೇರೆ ರಾಷ್ಟ್ರಗಳು ಯಾವ ರೀತಿ ರಿಯಾಕ್ಟ್ ಮಾಡ್ತವೆ ಅಂತಕ್ಕಂಥದ್ದು ಬಹುಮುಖ ಚರ್ಚೆ ಆಗ್ತಾ ಇದೆ. ಧನುಶ್ರೀ, ರಮೇಶ್ ಕುಮಾರ್ ಗಮನಿಸ್ತಾ ಹೋಗ್ಬೋದು, ಈಗಾಗಲೇ ಟ್ರಂಪ್ ಒಂದ್ ರೀತಿ ಸರ್ವಾಧಿಕಾರಿ ಧೋರಣೆ ಅನ್ನೋ ರೀತಿ ಮಾಡ್ತಾ ಇದ್ದಾರೆ. ಈಗ ವಿಶ್ವಸಂಸ್ಥೆ ಏನಾದರೂ ಎಂಟ್ರಿ ಕೊಡ್ಬೋದಾ? ಇದಕ್ಕೆ ಫುಲ್ ಸ್ಟಾಪ್ ಇಡುವಂತಹ ಚಾನ್ಸಸ್ ಇದೆಯಾ? ಖಂಡಿತ ವಿಶ್ವಸಂಸ್ಥೆ ಉದ್ದೇಶನ ಅದು. ಅಂದರೆ ದೇಶವನ್ನು ಎಲ್ಲೆಲ್ಲಿ ಯುದ್ಧಗಳಾಗುತ್ತೆ ಅಲ್ಲೆಲ್ಲಿ ಮಧ್ಯಸ್ಥಿಕೆ ವಹಿಸಿ ಕಂಟ್ರೋಲ್ ಮಾಡ್ತಕ್ಕಂಥದ್ದು, ಮತ್ತು ಮಾನವ ಹಕ್ಕುಗಳ ಉಲ್ಲಂಘನೆ ಏನಾಗುತ್ತೆ ಅದನ್ನು ಕಂಟ್ರೋಲ್ ಮಾಡ್ತಕ್ಕಂಥದ್ದು ವಿಶ್ವಸಂಸ್ಥೆಯ ಪ್ರಮುಖ ಕೆಲಸ. ಹೀಗಾಗಿ ಅದು ಒಂದು ಏನೋ ಮೊದಲ ಬಾರಿ ಏನೋ ಪತ್ರದ ಮೂಲಕ ಏನಾದರೂ ಅಮೇರಿಕಕ್ಕೆ ಒಂದು ಸಂದೇಶ ನೀಡ್ಬೋದು. ಇಸ್ರೇಲ್ ಮತ್ತು ಅಮೇರಿಕಕ್ಕೆ ಈ ರೀತಿ ಮಾಡ್ತಕ್ಕಂಥದ್ದು ಒಳ್ಳೇದಲ್ಲ ಅಂತಕ್ಕಂಥ ಒಂದು ಸಂದೇಶ ನೀಡೋದು. ಯಾಕೆಂದರೆ ಫಸ್ಟ್ ಕಂಪ್ಲೇಂಟ್ ಚೀನಾದಿಂದ ಹೋಗಿದೆ ವಿಶ್ವಸಂಸ್ಥೆಗೆ. ಹೀಗಾಗಿ ಜಾಗತಿಕ ಮಟ್ಟದಲ್ಲಿ ಯಾವುದೇ ಯುದ್ಧಗಳು ಹಿಂಸೆಗಳು ನಡೆದರೂ ಕೂಡ ಅದನ್ನು ಕಂಟ್ರೋಲ್ ಮಾಡ್ತಕ್ಕಂಥದ್ದು ವಿಶ್ವಸಂಸ್ಥೆ ಕೆಲಸ ಇಲ್ಲಿ. ಹೀಗಾಗಿ ಖಮೇನಿ ಈಗ ಹತ್ಯೆಯಾಗಿರೋದ್ರಿಂದ ಖಮೇನಿಯಿಂದ ಸಾಕಷ್ಟು ಸಹಾಯ ಪಡ್ತಕ್ಕಂಥ ಕೆಲವು ಉಗ್ರ ಸಂಘಟನೆಗಳಿಗೆ ಈಗ ಒಂದು ರೀತಿ ಹಿನ್ನಡೆ ಆಗಿದೆ. ಮಧ್ಯಪ್ರಾಚ್ಯದಲ್ಲಿ ಏನೇನು ತೈಲ ಸಂಪನ್ಮೂಲಗಳು ಬೇರೆ ಬೇರೆ ದೇಶಕ್ಕೆ ಹೋಗ್ತಾ ಇತ್ತು, ಆ ತೈಲ ಸಂಪನ್ಮೂಲಗಳ ಮೇಲೆ ದಾಳಿ ಮಾಡ್ತಕ್ಕಂಥದ್ದು ಮತ್ತು ಹಡಗುಗಳನ್ನ ಹೈಜಾಕ್ ಮಾಡ್ತಕ್ಕಂಥ ಕೆಲಸಗಳನ್ನ ಕೆಲವು ಉಗ್ರ ಸಂಘಟನೆಗಳು ಮಾಡ್ತಾ ಇತ್ತು. ಆ ಉಗ್ರ ಸಂಘಟನೆಗಳಿಗೆ ಖಮೇನಿಯವರ ಕುಮ್ಮಕ್ಕಿತ್ತು. ಈ ಕಾರಣಕ್ಕಾಗಿ ಸಂಪೂರ್ಣವಾಗಿ ಒಂದು ರೀತಿ ಜಾಗತಿಕ ಭಯೋತ್ಪಾದನೆ ಅಂತ ಗಮನಿಸಿದ್ರೆ ನಾವು ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಅತಿಯಾಗಿತ್ತು. ಇದನ್ನು ಸಂಪೂರ್ಣವಾಗಿ ಹತ್ತಿಕ್ಕಬೇಕು ಅನ್ನೋ ಉದ್ದೇಶದಿಂದ ಟ್ರಂಪು ಇಸ್ರೇಲ್ಗೆ ಸಪೋರ್ಟ್ ಮಾಡಿ ಈ ಅಟ್ಯಾಕ್ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಜಾಗತಿಕ ಭಯೋತ್ಪಾದನೆ ವಿಚಾರವನ್ನು ಮುಂದಿಟ್ಕೊಂಡು ಅಮೆರಿಕ ತನ್ನ ನಡೆಯನ್ನು ವಿಶ್ವಸಂಸ್ಥೆಯಲ್ಲಿ ಸಮರ್ಸ್ಕೊಳ್ಳೋ ಎಲ್ಲ ಸಾಧ್ಯತೆಗಳಿದೆ. ಧನುಶ್ರೀ, ಥ್ಯಾಂಕ್ ಯು ರಮೇಶ್ ಕುಮಾರ್.